ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿಂದ ನಾನು ಯೂಟ್ಯೂಬ್ ಚಾನಲ್ಲಿ ಹೊಸದಾಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಇದ್ದೀನಿ. ಟ್ರೇಡಿಂಗ್ ರಿಲೇಟೆಡ್, ಸ್ಪೋರ್ಟ್ಸ್ ರಿಲೇಟೆಡ್, ಜಿಮ್ ವ್ಲಾಗ್ಸ್, ಅಲ್ಲ ಎಲ್ಲ ನನಗೇನು ಕಲ್ತಿದ್ದೀನಿ, ನಾನೇನು ಕಲಿಬೇಕು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಏನೇನು ಮಾಡ್ತೀನಲ್ಲ. ಬಟ್ ಈಗ ನನಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ಟೆಸ್ಟ್ ಮಾಡಿ ಅದನ್ನು ಜನರಿಗೆ ತಲುಪಿಸ್ಬೇಕಂತ ಇತ್ತು. ಅದನ್ನು ಮಾಡ್ತೀನಿ ಅಷ್ಟೇ, ಬೇರೆ ಏನಿಲ್ಲ ಹೇಳೋದು. ಸ್ಟಾರ್ಟ್ ಮಾಡೋ ವಿಡಿಯೋ ಅಷ್ಟೇ. ನೋಡ್ಬೋದು, ಒಂದು ಬ್ಯಾಕ್ ಟೆಸ್ಟ್. ಮೊದಲಿಗೆ ಏನು ಹೇಳಬೇಕಂದ್ರೆ, ಬ್ಯಾಕ್ ಟೆಸ್ಟ್ ಮಾಡಬೇಕು. ಬ್ಯಾಕ್ ಟೆಸ್ಟಲ್ಲಾಗಲಿ ರಿಯಲ್ ಮಾರ್ಕೆಟಲ್ಲಾಗಲಿ ತುಂಬ ಲೈವ್ ಟ್ರೇಡ್ ಉಂಟು. ನಾನು ಯೂಟ್ಯೂಬ್ ಚಾನಲ್ಲಿ ಮೇನ್ ಅಕೌಂಟಲ್ಲಿ ತುಂಬ ನೋಡ್ಬೋದು ನೀವು. ದೆನ್ ಬ್ಯಾಕ್ ಟೆಸ್ಟಲ್ಲಾಗಲಿ ಮೇನ್ ರಿಯಲ್ ಅಕೌಂಟಲ್ಲಾಗಲಿ ತುಂಬ ರೂಲ್ಸ್ನ ಫಾಲೋ ಮಾಡಬೇಕು. ನಾನು ಮಾಡ್ತಿರೋದೇನೆಂದರೆ, ಡೈಲಿ ಒಂದು ಪೇರ್ ಮಾಡ್ತೀನಿ. ಒಂದೇ ಪೇರ್ ಗೋಲ್ಡು, ಒಂದು ಸೆಷನ್ನು ಪ್ರೀ ಲಂಡನ್ನು, ದೆನ್ ಒನ್ ಟ್ರೇಡು. ಓಕೆ, ಡೈಲಿ ಒಂದೇ ಟ್ರೇಡು. ಅವತ್ತಿನ ದಿನ ಮುಗೀತು. ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಬ್ರೇಕ್ ಅವನ್ ಆಗಲಿ, ಅವತ್ತಿನ ದಿನ ಮುಗೀತು ಅಷ್ಟೇ. ಯಾವುದೇ ರೀತಿ ಮಾಡೋಕ್ಕೋಗಲ್ಲ. ತುಂಬ ದಿನದಿಂದ ಫಾಲೋ ಮಾಡ್ಕೊಂಬಂದಿರೋದು ಕನ್ಸಿಸ್ಟೆನ್ಸಿ. ಅದು ಎಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಟ್ರೇಡಿಂಗ್ ಮಾಡೋರು. ಇವತ್ತಿನ ದಿನನ ಬ್ಯಾಕ್ ಟೆಸ್ಟಲ್ಲಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಒಂದು ಸಿಂಪಲ್ಲಾಗಿ ಒಂದು 2-3 ಬ್ಯಾಕ್ ಟೆಸ್ಟ್ನ ಮಾಡಿ ತೋರಿಸ್ತೀನಿ. ಮಿನಿಮಮ್ ಒಂದು 5, 6, 8 ಓಕೆ ಯಾವುದೋ ಒಂದು ಬ್ಯಾಕ್ ಟೆಸ್ಟ್ನ ಮಾಡಿ ತೋರಿಸ್ತೀನಿ. 2-3 ಟ್ರೇಡು ಸೇಮ್ ಟೈಮಿಂಗ್ಸು. ಓಕೆ, ಇಲ್ಲಿ ನೋಡ್ಬೋದು, ಇದು ಎಷ್ಟನೇ ಟೈಮಿಂಗ್ಸ್ ನೋಡೋಣ. ಇದು 3:30 10:30 ನನ್ನ ಟೈಮಿಂಗ್ಸ್ ಇರೋದು. ಓಕೆ, ಅಲ್ಲಿವರೆಗೂ ನಾನು ಯಾವುದೇ ರೀತಿ ಚಾರ್ಟ್ನ ಕೂಡ ನೋಡೋಲ್ಲ, ಟ್ರೇಡ್ನ ಕೂಡ ಮಾಡೋಲ್ಲ. ಓಕೆ, 10 ಗಂಟೆ 10:30 ಇಲ್ಲಿ ಬಂತು ನೋಡಿರಿ. 10:30 ಇದು 10:30 ಕ್ಯಾಂಡಲ್. ಇಲ್ಲಿಂದ ನನ್ನ ಟ್ರೇಡಿಂಗ್ ಸೆಟಪ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆವಾಗಲೇ 10:30 ಬಂತಪ್ಪ ಯಾವ ಕ್ಯಾಂಡಲ್ಲು, ಆವಾಗಲೇ ನನ್ನ ಟ್ರೇಡ್ ಯಾವ ಸಿಗುತ್ತೋ ಅದು ಅಲ್ಲ. ಅದ್ರಲ್ಲಿ ಕನ್ಫರ್ಮೇಷನ್ ಇತ್ತು, ಪ್ರಾಬಬಿಲಿಟೀಸ್ ಇತ್ತು ಅಂದರೆ ಯಾವಾಗ ಬೇಕಾದ್ರೂ ಆ ಟೈಮಿಂಗ್ಸಲ್ಲಿ ನಾನು ಟ್ರೇಡ್ನ ಮಾಡ್ತೀನಿ. ಅಂದರೆ ಕ್ಲೀಲ್ಯಾಂಡಲ್ಲಿ ಈಗ ಅನಾಲಿಸಿಸ್ ಕಡೆ ಹೋಗೋದಾದರೆ, ಅನಾಲಿಸಿಸ್ನ ಚೆಕ್ ಮಾಡುವ. ಅನಾಲಿಸಿಸ್ ಏನಂದರೆ, ಇಲ್ಲಿ ನೋಡ್ಬೋದು, ಲಾಟ್ ಆಫ್ ಲೈವ್ ಆಗಿ ಟ್ರೇಡ್ ಮಾಡಿರೋದು. ನೀವು ವಿಡಿಯೋನ ಚೆಕ್ ಮಾಡಿರಿ, ನೋಡಿರಿ. ಬ್ಯಾಕ್ ಟೆಸ್ಟ್ ನೋಡೋಕ್ಕಿಂತ ಮುಂಚೆ ಇದೆಲ್ಲ, ಆಮೇಲೆ ಬ್ಯಾಕ್ ಟೆಸ್ಟ್ನ ನೀವು ನೋಡಿದ್ರೆ ಇವೆಲ್ಲ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆಲ್ಲ ಈಸಿ ಅಂತ ಅನ್ಕೊಬೋದು. ಬಟ್ ಲೈವ್ ಟ್ರೇಡಲ್ಲಿ ಕೂಡ ನಾನು ಮಾಡಿ ಲಾಟ್ ಆಫ್ ಒಂದು 20-25 ವೀಡಿಯೋಸ್ ಉಂಟು, ನೋಡಿರಿ. ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ಮೇಲೆ ಡೈಲಿ ಲೈವ್ ಟ್ರೇಡ್ನ ಪ್ಲ್ಯಾನ್ನ ಮಾಡ್ತೀನಿ. ದೆನ್ ನೋಡ್ಬೋದು, ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಐತೆ. ಓಕೆ, ನೋ ಇಂಡಿಕೇಟರು, ಓನ್ಲಿ ಪ್ರೈಸ್ ಆಕ್ಷನು, ಕ್ಯಾಂಡಲ್ಲು, ರೇಂಜು, ವಾಲ್ಯೂಮು ಅಷ್ಟೇ. ಬೇರೆ ಯಾವುದೇ ರೀತಿ ನಾನು ಪ್ರಾಬಬಿಲಿಟೀಸ್ಗಾಗಲಿ ಯಾವುದಕ್ಕೂ ನಾನು ಇಂಡಿಕೇಟರ್ನ ಯೂಸ್ ಮಾಡೋಲ್ಲ. ಓಕೆ, ದೆನ್ ಈಗ ನೋಡ್ಬೋದು, ಒಂದು ಪ್ರೀ ಲಂಡನ್ ಟೈಮಿಂಗ್ಸು, ಪ್ರಾಬಬಿಲಿಟೀಸ್ ಬಗ್ಗೆ ಹೇಳೋದಾದರೆ, ಪ್ರೀ ಲಂಡನ್ ಟೈಮಿಂಗ್ಸು ಒಂದು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಐತಿ. ಓಕೆ, ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಐತೆ. ದೆನ್ ನೋಡ್ಬೋದು, ಬುಲ್ಲಿಶ್ ಕ್ಯಾಂಡಲ್ ಜೊತೆ ಪಕ್ಕದಲ್ಲಿ ರೇಂಜ್ ಉಂಟು 2. ಬುಲ್ಲಿಶ್ ಕ್ಯಾಂಡಲ್ 1, ಪಕ್ಕದಲ್ಲಿ ರೇಂಜ್ 2. ಐನ ಬ್ರೇಕ್ ಆದರೆ 3ನೇದು ಪ್ರಾಬಬಿಲಿಟಿ ಇರೋದು ರನ್ನಿಂಗ್ ವಾಲ್ಯೂಮ್ ಜೊತೆ ಪುಷ್ ಅಪ್ ಮಾಡೋಕ್ಕೆ. ಓಕೆ, ದೆನ್ ಈಗ ನಿಮಿಷ ಹೇಳೋದು, ವಾಲ್ಯೂಮ್ 1, ಕ್ಯಾಂಡಲ್ 1, ರೇಂಜು ವಿತ್ ಐ ಬ್ರೇಕು, 4-5 ಪ್ರಾಬಬಿಲಿಟೀಸ್ ಉಂಟು. ಓಕೆ, ಈಗ ನೆಕ್ಸ್ಟ್ ಬರೋ ಕ್ಯಾಂಡಲ್ಲು ಈ ಐನ ಬ್ರೇಕ್ ಆದರೆ ಪುಷ್ ಅಪ್ ಮಾಡಲಿಕ್ಕೆ ಪ್ರಾಬಬಿಲಿಟಿ ಉಂಟಾ, ಪುಷ್ ಡೌನ್ ಮಾಡಲಿಕ್ಕೆ ಪ್ರಾಬಬಿಲಿಟಿ ಉಂಟಾ? ಮೇಲ್ಗಡೆ ರೇಂಜ್ ಐತೆ, ಪಕ್ಕದಲ್ಲಿ ವಾಲ್ಯೂಮ್ ಐತೆ, ಪ್ರೀ ಲಂಡನ್ ಕ್ಯಾಂಡಲ್ ಐತೆ. ಈ ಐನ ಬ್ರೇಕ್ ಆದರೆ ಮೇಲೆ ಹೋಗ್ಲಿಕ್ಕೆ ಪ್ರಾಬಬಿಲಿಟಿ ಉಂಟಾ, ಕೆಳಗಡೆ ಬರಲಿಕ್ಕೆ ಪ್ರಾಬಬಿಲಿಟಿ ಉಂಟಾ? ಇಷ್ಟೇ, ಬೇರೇನೂ ಇಲ್ಲ ಪ್ರಾಬಬಿಲಿಟೀಸ್. ವಿತ್ ಟೈಮ್ ಫ್ರೇಮ್ನ ಚೇಂಜ್ ಮಾಡಿ ಪ್ಲ್ಯಾನ್ನ ಮಾಡ್ತೀನಿ. ಬಟ್ ಇದರಲ್ಲಿ ಟೈಮ್ ಫ್ರೇಮ್ ಚೇಂಜ್ ಮಾಡಿದ್ರೆ ಅದು ವಾಪಸ್ ಬರೋಲ್ಲ. ಹಾಗಾಗಿ ಒಂದು ಟೈಮ್ ಫ್ರೇಮಲ್ಲಿ ಟ್ರೇಡ್ನ ಮಾಡಿ ತೋರಿಸ್ತೀನಿ ಅಷ್ಟೇ. ನೋಡ್ಬೋದು, ಈ ಐನ ಬ್ರೇಕ್ ಆದರೆ ನನಗನ್ಸುತ್ತೆ ಮೇಲೆ ಹೋಗುತ್ತೆ. ಅಂದರೆ ನನ್ನ ಸ್ಟ್ರಾಟಜಿ ಅದು. ಅದಕ್ಕೆ ನಾನು ಮಾಡ್ತೀನಿ ಬೈ ವಿತ್ ಪ್ರಾಬಬಿಲಿಟೀಸ್ ಅಷ್ಟೇ. ಇದೊಂದು ಲಾಟ್ ಆಫ್ ಟೈಮ್ ನಾನು
ಸೇಮ್ ಸೆಟಪ್ ಫಾರ್ಮ್ ಆಗ್ತಾನೇ ಇರುತ್ತೆ. ಪ್ರೈಸ್ ಆ್ಯಕ್ಷನ್ ಸೇಮ್ ಫಾರ್ಮ್ ಆಗ್ತಾನೇ ಇರುತ್ತೆ. ಅದನ್ನು ಫಾಲೋ ಮಾಡಬೇಕಷ್ಟೆ. ಯಾವ ರೀತಿ ಫಾರ್ಮ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಬ್ರೇಕ್ ಆಗ್ತೈತೆ ಅಷ್ಟೇ, ಬೇರೇನೂ ಇಲ್ಲ, ಬೇರೆಂತನೂ ಇಲ್ಲ. ಮತ್ತು ಈಗ ನೋಡೋಣ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಾಫಿಟ್ ಸೆಕ್ಯೂರ್ ಬಗ್ಗೆ ಬಂದರೆ ನೋಡ್ಬೋದು. ಈಗ ಐನ ಬ್ರೇಕ್ ಆದರೆ ದೆನ್ ಒಂದು 15+ ಪಿಪ್ ಮೂವ್ ಆದರೆ ನಾನು ಟ್ರೇಡ್ನ ಸೆಕ್ಯೂರ್ ಮಾಡ್ತೀನಿ 50%. ದೆನ್ SLನ ಶಿಫ್ಟ್ ಮಾಡ್ತೀನಿ ಬ್ರೇಕ್ ಇವನಿಗೆ. ದೆನ್ ರೀಸೆಂಟ್ ರೆಸಿಸ್ಟೆನ್ಸ್ವರೆಗೂ ಹೋಲ್ಡ್ ಮಾಡಿದ್ರೆ ಮಾಡ್ತೀನಿ. ರೀಸೆಂಟ್ ರೆಸಿಸ್ಟೆನ್ಸ್ವರೆಗೂ ಮೇನು ಟಾರ್ಗೆಟ್ ಇರುತ್ತೆ. ಅಂದರೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾ ಇರ್ತೀನಿ ಡೈಲಿ. ಓಕೆ, ದೆನ್ ಅದು ಸೆಕ್ಯೂರ್ ಪ್ರಾಫಿಟ್ಟು. ದೆನ್ ಟ್ರೇಡ್ ಏನಾದರೂ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಟ್ರೇಡ್ ಒಂದು ಸ್ವಲ್ಪ ಮೂವ್ ಆಗಿ ಪ್ರಾಫಿಟ್ಟು 6-7 ಪಿಪ್ಪು ದೆನ್ ಬ್ರೇಕ್ ಇವನಿಗೆ ಬಂತು ಅಂದರೆ 60% ಕ್ಲೋಸ್ ಮಾಡ್ತೀನಿ, 40% ರನ್ನಿಂಗ್ ಬಿಡ್ತೀನಿ. ಆವಾಗ ನಾನು ಒಂದು $60 ಎಸೆಟ್ ಇದ್ದರೆ ಒಂದು $20 ನನ್ನ SLನ ಎಂಡ್ ಆಗುತ್ತೆ. ಓಕೆ, ಅದನ್ನು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತಾರೆ. ಓಕೆ, ದೆನ್ ನೋಡುವ ನೆಕ್ಸ್ಟ್ ಏನು ಫಾರ್ಮ್ ಆಗೈತೆ ಅಂತ. ಬೂಮ್ ನೋಡ್ಬೋದು, ತುಂಬ ಒಳ್ಳೆ ಮೊಮೆಂಟಮ್ ಐತೆ. ದೆನ್ ನಾನು ಇಲ್ಲಿವರೆಗೂ ಏನು ಹೋಲ್ಡ್ ಮಾಡ್ಲಿಕ್ಕೆ ಹೋಗಲ್ಲ. ಒಂದು 20 ಪೀಸ್ ಮೂವ್ ಆಗಿದ ತಕ್ಷಣ ಸೆಕ್ಯೂರ್ ಮಾಡ್ತೀನಿ, ದೆನ್ ಬ್ರೇಕ್ ಇವನ್ ಹಾಕ್ತೀನಿ, ದೆನ್ ಮೂವ್ ಆಗಲಿ ಅಷ್ಟೇ. ಯಾಕಂದರೆ ಟ್ರೇಡು ಒಂದ್ಸಲಿ ಒಂದು 20 ಪಿಪ್ಸ್ 15 ಪೀಸ್ ಮೂವ್ ಆಗ್ತೈತೆ ಅಂದರೆ ಯಾವುದೇ ರೀತಿ ರಿಟ್ರೇಸ್ಮೆಂಟಿಗೆ ಅವಕಾಶ ಇರೋಲ್ಲ. ಅದು ಅಕಸ್ಮಾತ್ ರಿಟ್ರೇಸ್ಮೆಂಟ್ ಬ್ರೇಕ್ ಇವನಿಗೆ ಬಂತು ಅಂದರೆ ಪ್ರಾಬಿಲಿಟಿ ಕಮ್ಮಿ ಆಗುತ್ತೆ ಮೇಲೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಅದನ್ನು ಇದಕ್ಕೆ ಆ್ಯಡ್ ಮಾಡಿರೋದು ಅಷ್ಟೇ, ಬೇರೆ ಏನಿಲ್ಲ. ದೆನ್ ಇವತ್ತಿನ ದಿನ ಇದು ಸೆಕ್ಯೂರ್ ಪ್ರಾಫಿಟ್ ವಿತ್ ವಿನ್ನಿಂಗ್ ಟ್ರೇಡಲ್ಲಿ ಎಂಡ್ ಆಗ್ತೀವಿ ನಾವು. ದೆನ್ ಪ್ರೀ ಲಂಡನಲ್ಲಿ ಯಾಕೆ ಟ್ರೇಡ್ ಮಾಡ್ತೀನಿ ಅಂದರೆ ಇದೇ ಉದ್ದೇಶ. ಯಾಕಂದರೆ ಲಾಟ್ ಆಫ್ ವಾಲ್ಯೂಮು ಪ್ರೀ ಲಂಡನಲ್ಲಿ ಇರುತ್ತೆ. ಓಕೆ, ದೆನ್ ನೆಕ್ಸ್ಟಿಗೆ ನಾವು ಬಂದರೆ ನೆಕ್ಸ್ಟು ಇವತ್ತಿನ ದಿನ ಮುಗಿತು. ಏನು ರೀ ಒಂದು 5% ಹೋಲ್ಡ್ ಮಾಡಿದ್ರು ಕೂಡ ಬಟ್ ನಾನು ಯಾವುದೇ ರೀತಿ ರಿಸ್ಕ್ ರಿವಾರ್ಡಲ್ಲಿ ಟ್ರೇಡ್ನ ಮಾಡಲ್ಲ. ಸೆಕ್ಯೂರ್ ಪ್ರಾಫಿಟ್ ವಿತ್ ಓನ್ಲಿ ವಿನ್ನಿಂಗ್ ಟ್ರೇಡ್ಸ್. ಓಕೆ, ಯಾವತ್ತು ಮಾರ್ಕೆಟು ಇವತ್ತು 2 ದಿನ ಇಷ್ಟು ಮೂವ್ ಆಯಿತು ಅಂತ ಅಂದ್ಕೊಂಡ್ರೆ 2 ದಿನ 3ನೇ ದಿನನೂ ನಾವು ಇಷ್ಟೇ ಹೋಲ್ಡ್ ಮಾಡೋಕ್ಕೆ ಅದು ಮಾರ್ಕೆಟಲ್ಲಿ ಅದು ಬರೋಲ್ಲ. ಈಗ 1:3 ನೀವು ಡೈಲಿ ಟಾರ್ಗೆಟ್ ಇಟ್ಟಿದ್ದೀರಾ ಅಂದರೆ 1:3 ಯಾವತ್ತು ಡೈಲಿ ಹೋಗುತ್ತಾ ಮಾರ್ಕೆಟ್? ಅದು ತಪ್ಪಾಗುತ್ತೆ. ಒಂದು 10-15 ಪಿಪ್ಸ್ ಹೀಗೆ ನಾವು ಸಾಕಪ್ಪ ಅಂತ ಎಂಡ್ ಆಗಬೇಕಷ್ಟೆ. ಅದಂತೂ ಮಾರ್ಕೆಟ್ ಅವಕಾಶ ಕೊಡುತ್ತಷ್ಟೆ. ಓಕೆ, ದೆನ್ ಇಲ್ಲಿ ನೋಡ್ಬೋದು ನೆಕ್ಸ್ಟು ಪ್ರೀ ಲಂಡನ್ ಟೈಮಿಸಿಗೆ ಹೋಗೋಣ. ಒಂದಿನ ಒಂದು ಟ್ರೇಡ್ ಆಯಿತು, ಮುಗೀತಷ್ಟೇ. ಇನ್ನು ನೆಕ್ಸ್ಟ್ ದಿನ 10:30. ಓಕೆ, 10:30 ಅಲ್ಲೈತೆ. ಓಕೆ, 10 ಗಂಟೆ 10:30 ಇಲ್ಲಿ ನೋಡ್ಬೋದು. 10:30 ಮಾರ್ಕೆಟ್ ಸ್ಟ್ರಕ್ಚರ್ ಹಿಂಗೈತೆ. ಈಗ ನಾವು ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ನ ಹಾಕುವ. ಬಟ್ ಇಲ್ಲಿ ಥಿಂಕ್ ಮಾಡಬೇಕು ನೀವು. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಏನಂದರೆ ಓವರಾಲ್ ಅಪ್ ಟ್ರೆಂಡಲ್ಲಿ ಮೂವ್ ಆಗ್ತೈತೆ. ಇಲ್ಲೊಂದು ಬೇರೆ ಮೊಮೆಂಟಮ್ ಐತೆ, ಇಲ್ಲೂ ಕೆಳಗಡೆ ಬಿದ್ದಿಲ್ಲ. ಅಂದರೆ ಬೈಯರ್ಸು ತುಂಬ ಸ್ಟ್ರಾಂಗ್ ಇದ್ದಾರೆ. ಮಾರ್ಕೆಟು ರಿಟ್ರೇಸ್ಮೆಂಟ್ ಮೇಲೆ ಹೋಗ್ತೈತೆ. ಇವಾಗಲೂ ಕೂಡ ಸೇಮ್ ಅದೇ ಮಾಡೈತೆ. ದೆನ್ ಈಗ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೂಡ ಬಂದೈತೆ. ದೆನ್ ಬೇರಿಷ್ ಕ್ಯಾಂಡಲ್ಲು ಅಟ್ರಾಕ್ಟಿವ್ ಅಂದರೆ ಲುಕ್ಕಾಗಿ ಫಾರ್ಮ್ ಆಗಿಲ್ಲ, ಕರೆಕ್ಟಾಗಿ ಫಾರ್ಮ್ ಆಗಿಲ್ಲ. ಬೇರಿಷ್ ಕ್ಯಾಂಡಲ್ಲು ಡೋಜಿ ಕ್ಯಾಂಡಲ್ ಥರ ಫಾರ್ಮ್ ಆಯಿತು. ಅಂದರೆ ಇದು ರಿಟ್ರೇಸ್ಮೆಂಟ್ ಕಂಪ್ಲೀಟ್ ಆಯಿತೆ. ದೆನ್ ನೆಕ್ಸ್ಟ್ ಏನಾದರೂ ಐನ ಬ್ರೇಕ್ ಆದರೆ ಪ್ರಾಬಿಲಿಟಿ ಉಂಟು ಮೂವ್ ಆಗಲಿಕ್ಕೆ. ಥಿಂಕಿಂಗ್ ಅಷ್ಟೇ, ಪ್ರಾಬಿಲಿಟೀಸ್ ಬಗ್ಗೆ. ಪ್ರಾಬಿಲಿಟಿ ಇಂಪರ್ಸೆಂಟ್ರಿ ಇದು. ಟ್ರೆಂಡ್ ಇಂಪರ್ಸೆಂಟ್ರಿ ಅಂತಾರೆ ಇದನ್ನು. ನಮ್ಮ ಮೆಂಟರ್ ಹೇಳ್ಕೊಟ್ಟಿರೋದು ಇದೆಲ್ಲ. ಮೆಂಟರ್ ಯಾರು, ಏನು, ಎಂತೆಲ್ಲ ಆಮೇಲೆ ಹೇಳ್ತೀನಿ. ಈಗ ನೋಡ್ಬೋದು, ಈಗ ಬುಲ್ಲಿಶ್ ಮೊಮೆಂಟಮ್ ಒಂದು, ರಿಟ್ರೇಸ್ಮೆಂಟ್ 2 ಆಗೈತೆ. ರಿಟ್ರೇಸ್ಮೆಂಟ್ ಅಂದರೆ ಬೇರಿಷ್ ಮೊಮೆಂಟಮ್ ಬರುತ್ತೆ ಅಂದರೆ ಇಲ್ಲೊಂದು ಬೇರಿಷ್ ಕ್ಯಾಂಡಲ್ ಲುಕ್ಕಾಗಿ ಬರುತ್ತೆ. ದೆನ್ ಅಲ್ಲಿ ಬ್ರೇಕ್ ಆಗುತ್ತೆ. ದೆನ್ ನಾವು ಏನು ಅಷ್ಟೇ. ದೆನ್ ಈಗ ನೋಡ್ಬೋದು ಬೇರಿಷ್ ಕ್ಯಾಂಡಲ್ಲು ಕರೆಕ್ಟಾಗಿ ಲುಕ್ಕಾಗಿ ಫಾರ್ಮ್ ಆಗಿಲ್ಲ ಒಂದು. ದೆನ್ ಅಪ್ ಟ್ರೆಂಡಲ್ಲಿದೆ 2. ದೆನ್ ಐನ ಬ್ರೇಕ್ ಆದರೆ
ಮೂವ್ ಆಗೋ ಪ್ರಾಬಿಲಿಟೀಸ್ ಉಂಟು. ಬಟ್ 1:3, 1:4, 1:5 ಹಾಂ ನಂದೆಷ್ಟು 10-15 ಪಿಪ್ಸ್, ದೆನ್ ಸೆಕ್ಯೂರ್, ದೆನ್ ಬ್ರೇಕ್ ಇವನ್, ಒಟ್ನಲ್ಲಿ ವಿನ್ನಿಂಗ್ ಟ್ರೇಡ್. ಓಕೆ, ಬಟ್ ನಾನು ಈಗ ಯಾವುದೇ ರೀತಿಯ ಟ್ರೇಡ್ನ ಮಾಡಲ್ಲ ಇನ್ನೂ ಸ್ವಲ್ಪ, ಯಾಕಂದರೆ ಟೈಮ್ ಇಡ್ಸು, ಇನ್ನೂ ಹೈಯರ್ ಕನ್ಫರ್ಮೇಷನ್ವರೆಗೂ ವೆಯ್ಟ್ ಮಾಡೋಣ. ದೆನ್ ಯಾಕಂದರೆ ಈಗ ಸ್ವಲ್ಪ ದೊಡ್ಡದಾಗುತ್ತೆ, ದೆನ್ ಅಷ್ಟೇ. ಓಕೆ, 0.01 ಬೇಕಾದರೆ ಟ್ರೇಡ್ ಮಾಡೋರು ಮಾಡ್ಕೊಬೋದು ಈ ಥರ ಸೆಟಪ್ ಕ್ರಿಯೇಟ್ ಆದಾಗ. ಓಕೆ, ಬಟ್ ಒಂದೊಂದು ಸತಿ ಬಿಗ್ ಮೂವ್ನು ಬರುತ್ತೆ, ನೋಡೋಣ ಏನಾಗುತ್ತೆ. ಬಟ್ ನಾನು ನೆಕ್ಸ್ಟ್ ಕ್ಯಾಂಡಲ್ ವೆಯ್ಟ್ ಮಾಡ್ತೀನಿ. ನೋಡ್ಬೋದು ಫಾರ್ಮ್ ಐತೆ. ದೆನ್ ಇಲ್ಲಿ ನೋಡ್ಬೋದು ಐನ ಬ್ರೇಕ್ ಐತೆ. ಐನ ಬ್ರೇಕ್ ಆಗಿ ಎಷ್ಟು ಪಿಪ್ಸ್ ಹೋಯ್ತೆ, 6, 7, 8, 9 ಅಂದರೆ 25+ ಪಿಪ್ ಮೂವ್ ಆಯ್ತು. ನಾನು ಹೇಳಿದೆ 1:2, 1:1, 1:3 ಇದು ಯಾವುದೇ ರೀತಿ ಟ್ರೇಡ್ ಮಾಡೋಲ್ಲ. 15+ ಮೂವ್ ಆಯಿತಾ, ಸೆಕ್ಯೂರ್ ಮಾಡ್ತೀನಿ, ದೆನ್ ಬ್ರೇಕ್ ಇವನ್ ಹಾಕ್ತೀನಿ, ವಿನ್ನಿಂಗ್ ಟ್ರೇಡ್ ಅಷ್ಟೇ, ಖತಮ್, ಬೇರೇನೂ ಇಲ್ಲ. ಓಕೆ, ದೆನ್ ಈಗ ಥಿಂಕ್ ಮಾಡಿರಿ. ಈಗ ಯಾವುದೇ ರೀತಿ ನಾನು ಟ್ರೇಡ್ನ ಪ್ಲ್ಯಾನ್ ಮಾಡಿಲ್ಲ, ಬಟ್ ಒಂದು ಪ್ರಾಬಿಲಿಟೀಸ್ ಬಗ್ಗೆ ಹೇಳಿದೆ ಅಷ್ಟೇ. ಬಟ್ ಈಗ ಒಂದು ಶೋರ್ ಎಂಟ್ರಿ ಉಂಟು. ರಿಜೆಕ್ಷನ್ ಸೆಲ್ಲರ್ಸು ತುಂಬ ಜಾಸ್ತಿ ಆಗಿದ್ದಾರೆ. 30 ಮಿನಿಟ್ ಟೈಮ್ ಫ್ರೇಮ್ ರಿಜೆಕ್ಷನ್ ಅಂದರೆ ಸ್ಟ್ರಾಂಗ್ ರಿಜೆಕ್ಷನ್ ಅದು. ಓಕೆ, ರಿಜೆಕ್ಷನ್ ಐತೆ, ರಿಜೆಕ್ಷನ್ ಕ್ಯಾಂಡಲ್ ಬಂದೈತೆ, ಕೆಳಗಡೆ ರೇಂಜ್ ಐತೆ, ಲಂಡನ್ ಓಪನ್ ಟೈಮಿಂಗ್ಸ್ ಐತೆ. ಏನಾಗ್ಬೋದು, ನೆಕ್ಸ್ಟ್ ಕ್ಯಾಂಡಲ್ ವಿಗ್ ಅಪ್ ಮಾಡಿ ಈ ಲೋನ ಬ್ರೇಕ್ ಮಾಡಿದ್ರೆ ಕೆಳಗಡೆ ರೇಂಜ್ ಐತೆ, ರಿಜೆಕ್ಷನ್ ಐತೆ, ಮೇಲ್ಗಡೆ ವಾಲ್ಯೂಮ್ ಐತೆ. ರೇಂಜು, ವಾಲ್ಯೂಮು, ರಿಜೆಕ್ಷನ್ನು ಮೂರು ಥಿಂಕ್ ಮಾಡಿದ್ರೆ ಪ್ರಾಬಿಲಿಟಿ ಬೇರಿಶ್ ಮೊಮೆಂಟಮ್ ಆಗಲಿಕ್ಕೆ ತುಂಬ ಉಂಟು ಅಷ್ಟೇ. ಈಗ ನೋಡ್ಬೋದು, ಈಗ ನೆಕ್ಸ್ಟು ಇಲ್ಲಿ ಬ್ರೇಕ್ ಮಾಡೋದು ಯಾವ ಕನ್ಫರ್ಮೇಷನ್ ಐತೆ ಬುಲ್ಲಿಶ್ ಮೊಮೆಂಟಮ್ಗೆ? ಯಾವುದೇ ಥರ ಕನ್ಫರ್ಮೇಷನ್ ಇಲ್ಲ. ಬೇರಿಶ್ ಮೊಮೆಂಟಮ್ಗೆ ಹೈಯರ್ ಕನ್ಫರ್ಮೇಷನ್ ಐತೆ ಪ್ರಾಬಿಲಿಟೀಸ್ ವಿತ್. ಅದಕ್ಕೋಸ್ಕರ ಒಂದು ಶಾರ್ಟ್ ಪೊಸಿಷನ್ ಇವತ್ತಿನ ದಿನ ಒಂದು ಶಾರ್ಟ್ ಪೊಸಿಷನ್ನ ಮಾಡ್ಬೋದು. ದೆನ್ ಈ ಲೋನ್ ಬ್ರೇಕ್ ಆದರೆ ದೆನ್ ಇದ್ರ ಮೇಲ್ಗಡೆ ಯಾವ್ದು ವಿಗ್ ಬರುತ್ತೆ ಅಲ್ಲಿ SL. ಈ ಲೋನ್ ಬ್ರೇಕ್ ಆದರೆ ದೆನ್ 15-20 ಪಿಪ್ಸಿಗೆ ಸೆಕ್ಯೂರ್ ಮಾಡಿ ದೆನ್ ಬ್ರೇಕ್ ಇವನ್ ಹಾಕ್ತೀನಿ. ದೆನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಟ್ರೇಡ್ ಮೂವ್ ಆಗಿ ಏನಾದ್ರು ಬ್ರೇಕ್ ಇವನಿಗೆ ಬಂದರೆ ದೆನ್ 50% ಕ್ಲೋಸ್ ಮಾಡ್ತೀನಿ, 50-60. ಓಕೆ, ದೆನ್ ನೋಡೋಣ ಏನೋ ಆಗಿರುತ್ತೆ. ಪ್ರಾಬಿಲಿಟೀಸ್ ಹೇಳಿದ್ದೀನಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೇಡ್ ಮ್ಯಾನೇಜ್ಮೆಂಟ್, ಸೆಕ್ಯೂರ್ ಪ್ರಾಫಿಟ್ ಓವರಾಲ್ ಹೇಳಿದ್ದೀನಿ. ಓಕೆ, ಮೊಮೆಂಟಮ್ ಬಗ್ಗೆ ಹೇಳಿದ್ದೀನಿ. ದೆನ್ ನೋಡುವ ಏನಾಗೈತೆ. ಪ್ರೀ ಲಂಡನ್ ಟೈಮಿಂಗ್ಸ್ ಮಸ್ತ್ ಮಲೇಕ. ಬಟ್ ನಾನು ಇಲ್ಲಿ ಯಾವುದೇ ರೀತಿ ಹೋಲ್ಡ್ ಮಾಡಲಿಕ್ಕಿಲ್ಲ. ಇಲ್ಲಿ ನನ್ನ ಸೆಕ್ಯೂರ್ ಪ್ರಾಫಿಟ್ ದೆನ್ ಸ್ವಲ್ಪ ಹೋಲ್ಡ್ ಮಾಡ್ತೀನಿ, ಎಷ್ಟು ಬೇಕಾದ್ರೂ ಹೋಗಲಿ. ಸೆಕ್ಯೂರ್ ಪ್ರಾಫಿಟ್ ಮಾಡಿದ ತಕ್ಷಣ ಬ್ರೇಕ್ ಇವನಿಗೆ ನಾನು SLನ ಶಿಫ್ಟ್ ಮಾಡ್ತೀನಿ. ಓಕೆ, ಶಿಫ್ಟ್ ಆಗ್ತಾಯಿಲ್ಲ, ಬಳಿ ಮಗಂದು ಆಯಿತು. ದೆನ್ ಸೆಕ್ಯೂರ್ ಪ್ರಾಫಿಟ್, ದೆನ್ ಬೂಮ್, ಅಷ್ಟೇ. ವಿನ್ನಿಂಗ್ ಟ್ರೇಡ್, ಆಲ್ವೇಸ್ ಫೋಕಸ್ ವಿನ್ನಿಂಗ್ ಟ್ರೇಡು. ಸೆಕ್ಯೂರ್ ಅಷ್ಟು ಪಿಪ್ಸು, 100 ಪಿಪ್ಸು, 20, 200 ನೋ ಇಷ್ಟೇ, ಬೇರೆ ಏನೂ ಇಲ್ಲ. ಇಷ್ಟನ್ನ ಮಾಡೋದು. ದೆನ್ ನೆಕ್ಸ್ಟ್ ಡೇ ಕಮಾನ್, ನೆಕ್ಸ್ಟ್ ಡೇ ಹೋಗೋಣ. ನೋಡೋದು ಸೇಮ್ ರಿಜೆಕ್ಷನ್ ಬಂದೈತೆ, ಬಟ್ ಪಕ್ಕದಲ್ಲಿ ರೇಂಜ್ನ ಚೆಕ್ ಮಾಡಬೇಕು. ರೇಂಜ್
ಈ ಐನ ಬ್ರೇಕ್ ಆದರೆ ಮೇಲೆ ಹೋಗುತ್ತೆ ಅನ್ನೋ ಒಂದು ಪ್ರಾಬಿಲಿಟಿ ಎಷ್ಟು ಉಂಟೋ ಅದಕ್ಕಿಂತ ಮುಂಚೆ ಹಿಂದ್ಗಡೆ ರೇಂಜನ್ನ ನಾವು ಚೆಕ್ ಮಾಡಬೇಕು. ಹಿಂದ್ಗಡೆ ನೋಡ್ಬೋದು, ಹಿಂದ್ಗಡೆ ಯಾವುದೇ ರೀತಿ ಇಲ್ಲ, ಎಲ್ಲ ಕನ್ಸಲ್ಟೇಷನ್ ತುಂಬ ರಿಜೆಕ್ಷನ್ ಉಂಟು. ಅದಕ್ಕೆ ನಾವು ಯಾವುದೇ ರೀತಿ ಟ್ರೇಡ್ನ ಪ್ಲ್ಯಾನ್ ಮಾಡಲಿಕ್ಕೆ ಹೋಗಬಾರ್ದು. ವೆಯ್ಟ್ ಮಾಡಬೇಕು ಯಾವ ರೀತಿ ಫಾರ್ಮ್ ಆಗುತ್ತೆ ನೆಕ್ಸ್ಟ್ ಕ್ಯಾಂಡಲ್ ಅಂತ. ಓಕೆ, ನೋಡ್ಬೋದು ಕನ್ಸಾಲಿಡೇಷನ್. ಓಹೋ, ಕನ್ಸಾಲಿಡೇಷನ್. ಈ ರೀತಿ ಪ್ರೈಸ್ ಆ್ಯಕ್ಷನಲ್ಲಿ ಇದೊಂದು ಬೆನಿಫಿಟ್ ಅಂದರೆ ಇದೆ. ತುಂಬ ಕನ್ಸಾಲಿಡೇಷನ್ ಆಗ್ತಾ ಇರುತ್ತೆ, ಆವಾಗ ನಾವು ಪೇಷನ್ಸಿಂದ ಕಾಯ್ತಾ ಇರಬೇಕಷ್ಟೆ. ಯಾವುದೇ ಕನ್ಫರ್ಮೇಷನ್ ಇಲ್ಲ, ಯಾವುದೇ ಕನ್ಫರ್ಮೇಷನ್ ಇಲ್ಲ, ಯಾವುದೇ ಕನ್ಫರ್ಮೇಷನ್ ಇಲ್ಲ. ನೋ ಕನ್ಫರ್ಮೇಷನ್ ಇನ್ ದಿಸ್ ಕ್ಯಾಂಡಲ್ಸ್. ನೋ ಕನ್ಫರ್ಮೇಷನ್. ನೋಡ್ಬೋದು ಮೇಲ್ಗಡೆ ರಿಜೆಕ್ಷನ್ ಉಂಟು. ಟೈಮು 14:15. ಪ್ರೀ ಲಂಡನ್ನು ಮುಗೀತು, ಲಂಡನ್ನು ಮುಗೀತು. ಇನ್ನು ಇವತ್ತಿನ ದಿನ ಯಾವುದೇ ರೀತಿ ಟ್ರೇಡ್ನ ಪ್ಲ್ಯಾನ್ ಮಾಡಲ್ಲ. ಸುಮ್ಮನೆ ಇದ್ರಲ್ಲಿ ಟ್ರೇಡ್ ಆಗಿ ಲಾಸ್ ಮಾಡೋದಕ್ಕಿಂತ ಬ್ರೇಕ್ ಇವನಲ್ಲಿ ನನ್ನ ಹತ್ರ ಇರೋ ದುಡ್ಡು ನನ್ನ ಹತ್ರ ಅಷ್ಟು ಇಟ್ಕೊಳೋದು ಸರಿನದಪ್ಪ, ತುಂಬ ಸರಿಯಾದ ಇದದು. ಅದಕ್ಕೋಸ್ಕರ ಇವತ್ತಿನ ದಿನ ಟ್ರೇಡ್ ಇಲ್ಲ, ಇನ್ನು ಯಾವುದೇ ರೀತಿ ಸೆಷನಲ್ಲಿ ಟ್ರೇಡ್ ಮಾಡೋಲ್ಲ. ಬಟ್ ನೆಕ್ಸ್ಟ್ ಕ್ಯಾಂಡಲ್ಸ್ ಎಲ್ಲ ಬುಲ್ಲಿಶು ವೇರಿಯಸ್ಸು. ಯಾಕಂದರೆ ಪ್ರೀ ಲಂಡನ್ ಅಪ್ಪಲ್ಲಿ ಒಂದು ಬಿಗ್ ಮೂವ್ಮೆಂಟ್ ಬಂದಿಲ್ಲ ವಾಲ್ಯೂಮ್ ಟೈಮಲ್ಲಿ. ಅಂದರೆ ನ್ಯೂಯಾರ್ಕಲ್ಲಿ ಒಂದು ಬಿಗ್ ಮೂವ್ ಬರೋ ಪ್ರಾಬಿಲಿಟೀಸ್ ಇರುತ್ತೆ. ಬಟ್ ನಾವು ಅದಕ್ಕೆ ಸೆಟ್ ಆಗೋಲ್ಲ, ಯಾಕಂದರೆ ಆ ಟೈಮಲ್ಲಿ ಬೇರೆ ಕೆಲಸ ಮಾಡ್ತಿರ್ತೀವಿ. ನಮ್ಮ ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗೋದ್ರಲ್ಲಿ ನಾವು ಟ್ರೇಡ್ನ ಮಾಡಬೇಕಷ್ಟೆ. ಓಕೆ, ನೆಕ್ಸ್ಟ್ ಡೇಗೆ ಹೋಗೋಣ. 9:10. ಓಕೆ, ನೋಡ್ಬೋದು ಟೌನು ಟ್ರೆಂಡಿಗೆ ಬರ್ತಾ ಇರ್ಬೋದು. ಸಪೋರ್ಟ್ ರೀಸೆಂಟ್ ರೆಸಿಸ್ಟೆನ್ಸ್ ಇದು. ಒಂದು ರೀಸೆಂಟ್ ಸಪೋರ್ಟ್ ಆಗೈತೆ, ಬಟ್ ರಿಜೆಕ್ಷನ್ ಉಂಟು. ಬಟ್ ಈ ಲೋನ ಬ್ರೇಕ್ ಆದರೆ ಸೇಮ್ ಹೇಳ್ದಾಗೆ ಹಿಂದೆ ರೇಂಜ್ ಏನಾದರೂ ಇದ್ದರೆ ತುಂಬ ರೇಂಜ್ ಉಂಟು. ಅಯ್ಯೋ ಆನ್ ಆಗ್ಬಿಡ್ತಲ್ಲೋ, ಶೆಟ್. ಬಟ್ ಹೇಳ್ತೀನಿ, ತಿಳ್ಕೊಳ್ಳಿ ಅಷ್ಟೇ ಗೊತ್ತಿರೋದನ್ನ. ನಾನು ಇದಕ್ಕೆ ಇದ್ರ ಹಿಂದೆಗಡೆ ರೇಂಜು ಆಯಿತೋ ಇಲ್ವೋ ಅಂತ ಚೆಕ್ ಮಾಡ್ತಿದ್ದೆ. ಹಿಂದೆಗಡೆ ರೇಂಜ್ ಇದ್ದರೆ ನಾನು ಪ್ಲ್ಯಾನ್ ಮಾಡಲಿಕ್ಕೆ ಚೆಕ್ ಮಾಡೋಣ ಅಂತಿದ್ದೆ. ಬಟ್ ಆಲ್ರೆಡಿ ಇದು ಆನ್ ಆಗಿಬಿಟ್ಟೈತೆ, ಯಾವಾಗಲೂ ಗೊತ್ತೇ ಆಗಿಲ್ಲ. ಇಟ್ಸ್ ಓಕೆ. ಬಟ್ ಪ್ಲ್ಯಾನ್ ಮಾಡಿದರೆ ನಾನು ಅಕಸ್ಮಾತು ಇಲ್ಲಿ ನೋಡ್ಬೋದು ಪ್ರಾಬಿಲಿಟೀಸ್ ಬಗ್ಗೆ ಹೇಳ್ತೀನಿ. ನೋಡ್ಬೋದು ಮೊಮೆಂಟಮ್ ಬೇರೇಶ ಬರ್ತಾಯಿದೆ. ದೆನ್ ಒಂದು ರಿಟ್ರೇಸ್ಮೆಂಟು ಬುಲ್ಲಿಶು. ಓಕೆ, ಒಂದು ಬುಲ್ಲಿಶ್ ರಿಟ್ರೇಸ್ಮೆಂಟ್ ಬಂತು. ದೆನ್ ಬುಲ್ಲಿಶ್ ಕ್ಯಾಂಡಲ್ ಯಾವ ರೀತಿ ಬಂತು ಅಂದರೆ ಡೋಜಿ ಕ್ಯಾಂಡಲ್ ಫಾರ್ಮ್ ಆಯಿತು. ಅಂದರೆ ರಿಜೆಕ್ಷನ್, ಯಾವುದೇ ರೀತಿ ಬುಲ್ಲಿಶ್ ಮೊಮೆಂಟಮ್ಗೆ ಮೂವ್ ಆಗೋಕ್ಕೆ ಪ್ರಾಬಿಲಿಟೀಸ್ ಕಮ್ಮಿ ಇದಪ್ಪ ಅಂತ ಈ ಕ್ಯಾಂಡಲ್ ಹೇಳ್ತು. ದೆನ್ ಪಕ್ಕದಲ್ಲಿ ರೇಂಜ್ ಇರೋದ್ರಿಂದ ಈ ಲೋನ ಬ್ರೇಕ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ ವಿಗಪ್ ಮಾಡಿ ದೆನ್ ಈ ಲೋನ ಬ್ರೇಕ್ ಆದರೆ ಪ್ರಾಬಿಲಿಟಿ ತುಂಬ ಉಂಟು. ಯಾಕಂದರೆ ವಾಲ್ಯೂಮ್ ಒಂದು, ಲೋ ಬ್ರೇಕ್ ಒಂದು, ದೆನ್ ರೇಂಜ್ ಒಂದು ಉಂಟು. ಅದಕ್ಕೋಸ್ಕರ ಪ್ರಾಬಿಲಿಟೀಸ್ ಇತ್ತು ಲೋ ಬ್ರೇಕ್ ಆದರೆ ಈ ಟ್ರೇಡ್ನ ನಾವು ವರ್ಲ್ಡ್ ಅಲ್ಲ ವಿನ್ನಿಂಗ್ ಟ್ರೇಡ್ ಆಗಲಿಕ್ಕೆ. ಓಕೆ, ಇನ್ನು ಆಲ್ರೆಡಿ ಮೂವ್ ಆಗಿರೋದ್ರಿಂದ ಯಾವುದೇ ರೀತಿ ನಾವು ಹೇಳಿದ್ರು ಅದು ಮೂವ್ ಆದಮೇಲೆ ಹೇಳ್ದ ಅಂತ ಅನಿಸುತ್ತೆ. ಅದಕ್ಕೆ ಒಂದು ಎಕ್ಸ್ಪ್ಲೇಷನ್ ಅಂತಾರಲ್ಲ ಅದನ್ನು ಕೊಟ್ಟಿದ್ದೆ ಅಷ್ಟೇ, ಬೇರೇನಿಲ್ಲ. ಓಕೆ, ಇಲ್ಲಿಗೆ ಬಂದರೆ ಇದೊಂದು ಶಾರ್ಟ್ ಪೊಸಿಷನ್ ಹಾಕಿರೋನು. ಓಕೆ, ಎಲ್ಲೋ ಅಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಡೇ ಹೋಗೋಣ.
ನೋಡ್ಬೋದು ಇಲ್ಲಿ ರೀಸೆಂಟ್ ಸ್ಟ್ರಾಂಗು ರೆಸಿಸ್ಟೆನ್ಸ್ನ ಸಿಕ್ಕೈತೆ. ಓಕೆ, ಬಟ್ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಪ್ರಾಬಬಿಲಿಟೀಸ್ ಹೇಳ್ತೀನಿ, ಒಂದು ನಿಮಿಷ. ನೋಡ್ಬೋದು ನೆಕ್ಸ್ಟ್ ಕ್ಯಾಂಡಲ್ಲು ಈ ಐನ ಕ್ರಿಯೇಟ್ ಮಾಡಿ ಲೋನ ಬ್ರೇಕ್ ಮಾಡಿದ್ರೆ ಪ್ರಾಬಬಿಲಿಟೀಸ್ 1:3, 1:4, 1:5 ಹೋಗುತ್ತೆ ಅಂತ ಅಲ್ಲ, ಮಿನಿಮಮ್ 10 pips, 20 pips, 30 pips ಹೋಗುತ್ತೆ ಅನ್ನೋದು ಪ್ರಾಬಬಿಲಿಟೀಸ್ ಅಷ್ಟೇ, ಬೇರೇನಿಲ್ಲ. ವಿನ್ನಿಂಗ್ ಟ್ರೇಡ್ ಆಲ್ಮೋಸ್ಟ್ ಫೋಕಸ್ ಆಲ್ವೇಸ್. ಓಕೆ, ದೆನ್ ಅಪ್ ಟ್ರೆಂಡ್ ಉಂಟು, ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಬಂದಿತ್ತು. ಒಂದು ರಿಟ್ರೇಸ್ಮೆಂಟ್ ಇನ್ನೂ ಬರ್ಬೋದು ಅನ್ನೋದು ಒಂದು ಉಂಟು ನನ್ನ ಹತ್ರ ಪ್ರಾಬಬಿಲಿಟೀಸ್. ಒಂದು ಬೇರಿಶ್ ಕ್ಯಾಂಡಲ್ಲು ಪಕ್ಕದಲ್ಲಿ ರೇಂಜು, ಪಕ್ಕದಲ್ಲಿ ಪ್ರೀ ಲಂಡನ್ ವಾಲ್ಯೂಮು, ದೆನ್ ಮೂವ್ ಆಗುತ್ತೆ. ಬಟ್ ನಾವು ಯಾವತ್ತೂ ಇದು ಪ್ರಾಫಿಟ್ ಆಗುತ್ತೆ ಅನ್ನೋದು ಬರೋಲ್ಲ, ಪ್ರಾಬಬಿಲಿಟೀಸ್ ಮೇಲೆ ನಾನು ಟ್ರೇಡ್ನ ನಿಂತಿರುತ್ತೆ. ಅಕಸ್ಮಾತ್ ನಾವು ಪ್ರಾಫಿಟ್ ಇಲ್ಲ ಲಾಸ್ ಕಡೆ ತಗೊಬೇಕು ಅಂದರೆ ತಗೊಬೇಕಾಗತ್ತೆ, ಬಟ್ ಲಾಸ್ನ ಪೂರ್ತಿ ತಗೊಬಾರ್ದು. ರಿಸ್ಕಲ್ಲಿ ಕಾಲು ಭಾಗ, ಅರ್ಧ ಭಾಗನ ನಾವು ಎಸ್ ಎಲ್ನ ಕಟ್ ಮಾಡಿರಬೇಕು, ನಾವು ಎಸ್ ಎಲ್ ಹೊಡೆಯೋದ್ರೊಳಗಡೆ. ಈಗ ನಾನೊಂದು $80 ಒಂದು $60 ನಾನು ಎಸ್ ಎಲ್ ಇಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿಗೆ, ಇಲ್ಲಿ ನಾನು ವಿಗ್ ಐತೆ, ಇಲ್ಲಿ ಒಂದು $60 ನಾನು ಎಸ್ ಎಲ್ ಇಟ್ಟಿದ್ದೀನಿ ಅಂದರೆ, $60 ಎಸ್ ಎಲ್ ಇಟ್ಟಿದ್ದೀನಿ ಅಂದರೆ, ಈ ಲೋನ ಬ್ರೇಕ್ ಆಯ್ತಪ್ಪ, ಒಂದು 10 pips ಮೂವ್ ಆಯಿತು ಅಂದಿದ ತಕ್ಷಣ ವೆಯ್ಟ್ ಮಾಡ್ತೀನಿ ಒಂದು 15+ ಪಿಪ್ಪಿಗಾದರೂ. ಅದೇ 15+ ಮೂವ್ ಆಗಿಲ್ಲಪ್ಪ, ಹಿಂಗೆ ರಿಟ್ರೇಸ್ಮೆಂಟ್ ಆಯಿತು 10 pipsಲ್ಲೇ 7-8 pips ಮೂವ್ ಆಯಿತು, ದೆನ್ ಬ್ರೇಕ್ ಇವನಿಗೆ ಬಂತು ಅಂದಾಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ರಿಸ್ಕ್ನ 60%, 70% ಅಲ್ಲೇ ಕಟ್ ಮಾಡಬೇಕಾಗುತ್ತೆ. ಓಕೆ, ಪಾರ್ಷಿಯಲ್ ಎಕ್ಸಿಟ್ ಅಂತ ಹೇಳ್ತೀವಲ್ಲ, ಅದನ್ನು ಅಲ್ಲೇ ಕಟ್ ಮಾಡಿಬಿಡ್ಬೇಕು. ಆವಾಗ ನಮ್ಮ ರಿಸ್ಕ್ ಎಷ್ಟಾಗುತ್ತೆ, $60 ಇರೋದು $20 ಆಗುತ್ತೆ. $40 ಕಟ್ ಹಾಕಿರ್ತೀವಿ, 60% ಅಂದರೆ $40 ಕಟ್ ಮಾಡಿರ್ತೀವಿ, ಇನ್ನು $20 ನಾನು ಎಸ್ ಎಲ್ ಇರುತ್ತೆ. ದೆನ್ ಎಸ್ ಎಲ್ ಹೊಡೆದ್ರೆ ಹೊಡಿಲಿ, $20 ನಾವು ಬಿಟ್ಟಿರೋದು 2%, 1% ರಿಸ್ಕ್ ಇಟ್ಟಿದ್ದೀವಿ. 2% $60 ಅಂತ ಬಂದ್ರೂ 1.5% ನಾವು ಕಟ್ ಮಾಡೋಕ್ಕಿದ್ದೀವಿ ಬ್ರೇಕ್ ಇವನಿಗೆ ಬಂದ ತಕ್ಷಣ. ಯಾಕೆ ಕಟ್ ಮಾಡಿರ್ತೀವಿ ಅಂದರೆ ವಿಷಯ ಏನಂದರೆ ಲೋ ಬ್ರೇಕ್ ಆಯಿತು, ದೆನ್ ಮೂವ್ ಆಯಿತು, ಪ್ರಾಬಬಿಲಿಟಿ ಐತೆ, ಬಟ್ ಪ್ರಾಫಿಟ್ ಮೂವ್ ಆಗಿ ಬ್ರೇಕ್ ಇವನ್ ಬಂತು ಅಂದಾಗ ಪ್ರಾಬಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಪುಷಪ್ ಯಾರೂ ಮಾಡ್ತಾ ಇರಲ್ಲ, ಅಲ್ಲಿ ಪುಷ್ ಡೌನ್ ಯಾರೂ ಮಾಡ್ತಾ ಇರಲ್ಲ, ಮೇಕೆತ್ತಕ್ಕೆ ಟ್ರೈ ಮಾಡ್ತಿರ್ತಾರೆ. ಅಂದರೆ ನಿಮಗೆ ಅದು ಹೇಳೋಕೆ ಅರ್ಥ ಆಗ್ತಿಲ್ಲ. ಈ ಲೋನ ಬ್ರೇಕ್ ಆದರೆ 20 pips 15+ ಮೂವ್ ಆದರೆ ದೆನ್ ಬ್ರೇಕ್ ಇವನಿಗೆ ಹೋಯ್ತು ಅಂದರೆ ಅದು ರಿಜೆಕ್ಷನ್ನು, ಅದು ರಿಟ್ರೇಸ್ಮೆಂಟು. ಬುಲಿಶ್ ಟ್ರೆಂಡಿಗೆ ಇದೊಂದು ರಿಟ್ರೇಸ್ಮೆಂಟ್ ಅಷ್ಟೇ, ಬುಲಿಶ್ ಮೂಮೆಂಟಮ್ ಬರ್ತಾ ಇಲ್ಲ ಅಂತ ಅಲ್ಲಿ ಒಂದು ಅರ್ಥನ ಹೇಳ್ತೈತೆ ಅಂತ. ಓಕೆ, ಆಗ ನಾವು ಕಟ್ ಮಾಡಿಬಿಡ್ಬೇಕು, ರಿಸ್ಕ್ನ ಲೆಸ್ ಮಾಡಿಬಿಡ್ಬೇಕು. ಆವಾಗ ನಾವು $20 ಎಸ್ ಎಲ್ ತಗೊಂಡ್ರೆ ಯಾವುದೇ ರೀತಿ ಮ್ಯಾಟ್ರ್ ಆಗೋಲ್ಲ. ಓಕೆ, ಏನು ನೋಡುವ ಏನಾಗಿರುತ್ತೆ. ಬಟ್ ಅಕಸ್ಮಾತ್ ಮಾಮೂಲಿ ನಾವು ಅಂದ್ಕೊಂಡಂಗೆ ಮೂವ್ ಆದರೆ 20 pips, ದೆನ್ ಸೆಕ್ಯೂರ್ ಮಾಡ್ತೀವಿ, ದೆನ್ ಬ್ರೇಕ್ ಆನ್ ಹಾಕ್ತೀವಿ, ವಿನ್ನಿಂಗ್ ಟ್ರೇಡ್ ವಿನ್ ಅಷ್ಟೇ. ದೆನ್ ನೋಡ್ಬೋದು ಇಲ್ಲಿ ಸೇಮ್ ಅದೇ ಥಿಂಕ್ ಮಾಡಬೇಕಷ್ಟೇ, ನೀವು ಥಿಂಕ್ ಮಾಡಿರಿ ಅಷ್ಟೇ. ನೋಡ್ಬೋದು ಎಸ್ ಎಲ್ಲು ಇದು ಲಾಟ್ ಆಫ್ ಮೂಮೆಂಟಮ್ ಐತೆ, ಬಟ್ ಇದು ಫಸ್ಟ್ ಆಗಿರೋದಲ್ಲ, ಫಸ್ಟು ಇದಾಗೈತೆ, ಲೋ ಬ್ರೇಕ್ ಆಯಿತೆ 10 pips ಮೂವ್ ಆಯಿತು, 10, 11, 8 ಎಷ್ಟು ಪ್ರಾಫಿಟ್ ಮೂವ್ ಐತೆ, ಏನು ಬ್ರೇಕ್ ಇವನಿಗೆ ಬಂದೈತೆ. ಒನ್ಸ್ ಪ್ರಾಫಿಟ್ ಮೂವ್ ಆಗಿ ಬ್ರೇಕ್ ಇವನಿಗೆ ಬಂತು ಅಂದರೆ ನಾನು ಹೇಳಿದ್ದೆ ವಾಲ್ಯೂಮು ಕಡಿಮೆ ಆಗೈತೆ, ವಾಲ್ಯೂಮ್ ಇಲ್ಲ ಇವಾಗ ಅಂತ ಅರ್ಥ. ಮತ್ತು ಟ್ರೆಂಡು ಅಪ್ ಟ್ರೆಂಡ್ ಇರೋದ್ರಿಂದ ಇದು ರಿಜೆಕ್ಷನ್ನು, ರಿಟ್ರೇಸ್ಮೆಂಟು, ಇದು ಯಾವುದೇ ರೀತಿ ಟ್ರೆಂಡ್ ಚೇಂಜಿಂಗ್ ಅಲ್ಲ ಅಂತ ಎರಡೇ ಇಂಡಿಕೇಷನ್ ಹೇಳ್ತೈತೆ ಅಂತ ಅರ್ಥ. ಅದಕ್ಕೆ ನಾವು 10 pips ಮೂವ್ ಆಗಿ ಬ್ರೇಕ್ ಇವನಿಗೆ ಬಂದಾಗ, ಬ್ರೇಕ್ ಇವನಿಂದ ಒಳಗಡೆ ಬರಬೇಕಾದ್ರೆ 60% ನಾವು ಕ್ಲೋಸ್ ಮಾಡಿದ್ರೆ $40 ಕಟ್ ಮಾಡ್ದಂಗೆ ಆಯಿತು, ದೆನ್ $20 ಎಸ್ ಎಲ್ ಓಡಿಸ್ಕೊಂತು ಅಷ್ಟೇ. ಬಟ್ ಆಲ್ವೇಸ್ ರಿಸ್ಕ್ನ ಮ್ಯಾನೇಜ್ ಮಾಡಬೇಕು, ಪ್ರಾಫಿಟ್ನ ಸೆಕ್ಯೂರ್ ಮಾಡಬೇಕು ಇಷ್ಟೇ. ಒಟ್ಟಿನಲ್ಲಿ ರಿಸ್ಕ್ನ ಕಳ್ಕೊಬಾರ್ದು ಜಾಸ್ತಿ, ಪ್ರಾಫಿಟ್ನ ಬಿಡ್ಕೊಬಾರ್ದು. ಅಂದರೆ ಇಷ್ಟೇ ಮೂವ್ ಆಗುತ್ತೆ ಅಂತ ಹೋಲ್ಡ್ ಮಾಡಿದಾಗ ಕೂತ್ರೆ
ಬ್ರೇಕ್ ಇವನಿಗೆ ಬಂದರೆ ಓ ಶೆಟ್ ಬ್ರೇಕ್ ಇವನಿಗೆ ಬಂದುಬಿಡ್ತಲ್ಲಪ್ಪ, ಇನ್ನೂ ಮೂವ್ ಆಗುತ್ತೆ ಅದು ತಪ್ಪಾಗುತ್ತೆ. ಅಷ್ಟೊಂದು ಈಗ ಒಂದು ಎಕ್ಸಾಂಪಲ್, ಒಂದು 30 ಪಿಪ್ಸ್, ಒಂದು 30-40 ಪಿಪ್ಸ್ ಮೂವ್ ಆಗಿರುತ್ತೆ. ಟಾರ್ಗೆಟ್ ಒಂದು 100 ಪಿಪ್ಸ್ ಇರುತ್ತೆ. ಅದು 30-40 ಪಿಪ್ಸ್ ಹೋದರೂ ನಾವು ಸೆಕ್ಯೂರ್ ಮಾಡಿಲ್ಲ, ಬ್ರೇಕ್ ಇವನಿಗೆ ಬಂತು ಅಂದರೆ ಅವಾಗ ತುಂಬ ಸೈಕಾಲಜಿ ಹಾಳಾಗುತ್ತೆ. ಬ್ರೇಕ್ ಇವನಿಗೆ ಬಂದಮೇಲೆ ಸಾಕಪ್ಪ ಒಂದು ಸ್ವಲ್ಪ ಮೂವ್ ಆದರೂ ಸಾಕು, ಕಟ್ ಮಾಡಾಕ್ತೀನಿ, ಇಷ್ಟೊಂದು ರಿಜೆಕ್ಷನ್ ಬರ್ತೈತೆ ಅಂತ ಅನಿಸುತ್ತೆ ಅವಾಗ. ದೆನ್ SL ಕಡೆ ಹೋಗುತ್ತೆ. SLಲ್ಲಿ ಯಾವತ್ತು ಬೇಡ ನಾನು SL ಕಟ್ ಮಾಡೋಕ್ಕಾಗಲ್ಲ ನಾನು, ಇಲ್ಲ ಸ್ವಲ್ಪ ಬ್ರೇಕ್ ಇವನಿಗೆ ಬಂದರೂ ಎಂಡ್ ಮಾಡ್ತೀನಿ ಸಾಕಪ್ಪ ಅಂತ ಅನಿಸುತ್ತೆ. ಆಮೇಲೆ ಬ್ರೇಕ್ ಇವನ್ಗೂ ಹೋಗಲ್ಲ, ತಿರುಗಿ ಇನ್ನೂ ಸ್ವಲ್ಪ ಕಟ್ಟಾಗುತ್ತೆ ಲಾಸು, ಇನ್ನೊಂದು ಸ್ವಲ್ಪ ಕಟ್ಟಾಗುತ್ತೆ, SL ಓಡಿಸ್ಕೊಂತೀರ. ಇದು ಲಾಟ್ ಆಫ್ ಟೈಮ್ ನನಗಾಗೈತೆ. ಅದಕ್ಕೆ ನಾನು ಈ ಥರ ರೂಲ್ಸ್ನ ಹಾಕ್ಕೊಂಡಿದ್ದೀನಿ, ಇದನ್ನು ಫಾಲೋ ಮಾಡ್ತಿದ್ದೀನಿ. ಒಂದೇ ಮಿಸ್ಟೇಕು ಅದೇನೆಂದರೆ, ನಾನು ಲಾಸ್ ಮಾಡ್ಕೊಂಡಿದ್ದು ಒಂದು ಸಲ ತುಂಬ ರಿಸ್ಕ್ ಇಟ್ಬಿಟ್ಟಿದ್ದೆ. ನಾನು ಎಷ್ಟೇ ಕನ್ಫರ್ಮೇಷನ್ ಇರಲಿ ಟ್ರೇಡಲ್ಲಿ 1-2% ಅಷ್ಟೇ ರಿಸ್ಕ್ ನೀಡಬೇಕು. ಅಕಸ್ಮಾತು ಪಿಪ್ಸ್ ವ್ಯಾಲ್ಯೂ ಜಾಸ್ತಿ ಐತೆ, ಎಷ್ಟೇ ಕಮ್ಮಿ ಮಾಡಿದ್ರು ಲಾಟು ಅಷ್ಟೇ ಹೋಯ್ತಪ್ಪ ರಿಸ್ಕ್, ಅದು ಓಕೆ. ಬಟ್ ಓವರ್ ಕಾನ್ಫಿಡೆನ್ಸಲ್ಲಿ ಲಾಟ್ನ ಜಾಸ್ತಿ ಮಾಡೋದು ಸುಮ್ಮನೆ ಅವೆಲ್ಲ ತಪ್ಪಾಗುತ್ತೆ. ಓಕೆ, ಅದನ್ನು ಮಾಡೋದ್ರಿಂದ ತುಂಬ, ಅದರಿಂದನೇ ನಾನು ಒಂದು ಸ್ವಲ್ಪ ಮತ್ತು ಬ್ಲ್ಯಾಂಕಾಗಿ ಎಂಟ್ರಿ ಆಗಿದ್ದು ಒಂದರಲ್ಲಿ ಮಿಸ್ಟೇಕ್ ಆಗಿತ್ತು. ಬಟ್ ಈ ರೂಲ್ಸ್ನ ಫಾಲೋ ಮಾಡಿದ್ರೆ 100% ನಾನು ಮಂತ್ಲಿ ವೀಕ್ಲಿ ಪ್ರೊಸೆಸಿಂಗ್ ನೋಡಿದ್ರೆ 100% ಪ್ರಾಫಿಟಲ್ಲಿ ಎಂಡ್ ಆಗ್ತಿದ್ದೆ. ಅದನ್ನೇ ಈ ವಿಡಿಯೋದಲ್ಲಿ ಒಂದು 2-3 ವೀಡಿಯೋದಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟು, ಟ್ರೇಡ್ ಸೆಕ್ಯೂರಿಂಗು ಮತ್ತು ಒಂದು 2-3 ಸೆಟಪ್ ಹಾಕಿದ್ದೀನಿ. ನೆಕ್ಸ್ಟ್ ವೀಡಿಯೋ ನನಗೆ ಏನಿಸುತ್ತೆ ಅದನ್ನು ಮಾಡ್ತೀನಿ. ಬಟ್ ಕ್ರಿಪ್ಟೋ ಮುಖಾಂತರ ಹಣ ಹಾಕೋದು ಅಥವಾ ಕ್ಯಾಂಡಲ್ ಬಗ್ಗೆ ಮತ್ತು ನಾನು ಏನು ತಿಳ್ಕೊತಿರ್ತೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಜಿಮ್ ವ್ಲಾಗ್ಸ್ ಆಗಲಿ ಏನಾದರೂ ಆಯಿತು, ನಾನೀಗ ತಿಳ್ಕೊಂಡಿರೋದು ತಿಳಿತಾ ಇರೋದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದೊಂದು ಮುಂದಿನ ದಿನಗಳಲ್ಲಿ ನೆನಪುಗಳಾಗ್ಬೋದು, ಅದಕ್ಕೋಸ್ಕರ ಮತ್ತು ಬೇರೆಯವರಿಗೆ ಇದರಿಂದ ಸ್ವಲ್ಪ ಎಲ್ಪ್ ಆಗ್ಬೋದು ಅಷ್ಟೇ, ಬೇರೆ ಏನು ಕಾರಣ ಇಲ್ಲ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಯೂನಿವರ್ಸ್ಗೆ ಮತ್ತು ಥ್ಯಾಂಕ್ ಯು ಮಾರ್ಕೆಟ್ಗೆ ಅಷ್ಟೇ. ಲವ್ ಯು ಆಲ್.